ಈ ಹಿಂದೆನೆ ಹರಿಪ್ರಸಾದ್ ಅವರು ವಿಚಾರವಾಗಿ ಹೇಳಿದ್ರು ಗೋಧ್ರಾ ಮಾದರಿಯ ಹತ್ಯೆ ಆಗುವಂತ ಸಾಧ್ಯತೆ ಇದೆ. ಇದೆಲ್ಲ ಒಂದ್ ಕಡೆ ಅದಕ್ಕೆ ಸಿಂಕ್ ಆಯ್ತು. ಹರಿಪ್ರಸಾದ್ರು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು, ರಾಜ್ಯಸಭಾ ಸದಸ್ಯರಾಗಿದ್ರು. ನಾವು ಅವತ್ತೇ ಹೇಳಿದ್ವಿ, ಅವರಿಗೆ ಬರುವ ಮಾಹಿತಿ ಸುಮ್ಮನೆ ಹೇಳಿರ್ತಾರೆ ಅಂತ ಅನ್ಕೊಳ್ಬಾರ್ದು, ಅವ್ರನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಒಳಪಡಿಸ್ಬೇಕು ಅಂತ ಹೇಳಿದ್ವಿ. ಈಗ ಹರಿಪ್ರಸಾದ್ರು ಹೇಳಿದ ಹೇಳಿಕೆ, ಅದರ ಹಿನ್ನೆಲೆಯಲ್ಲಿ ಈಗ ನಡೆದಿರೋ ಘಟನೆ ಕೇವಲ ಕಾಕತಾಳೀಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೊಸಪೇಟೆಯಲ್ಲಿ ಬಂಧಿಸಿರುವಂಥ ವ್ಯಕ್ತಿಯನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕು. ಹರಿಪ್ರಸಾದ್ರಿಗೂ ಯಾವ ಮೂಲ ಈ ಸುದ್ದಿ ಬಂತು? ಅವ್ರಿಗೆ ಸುದ್ದಿ ಮೂಲ ಏನು? ಅವರು ಪೊಲೀಸರಿಗೆ ಹಂಚ್ಕೊಳ್ಬೇಕಾಗಿರೋದು ಅವ್ರ ಕರ್ತವ್ಯ. ಯಾಕೆಂದರೆ ಅವರು ಏನು ಆಪಾದನೆ ಮಾಡಿದ್ದಾರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಹಾಗಾಗಿ ಅವರು ಪೊಲೀಸರಿಗೆ ಹಂಚ್ಕೊಳ್ಳದೆ ಇರೋದು ಮತ್ತು ಪೊಲೀಸರು ಅವರನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು. ಎನ್ಕ್ವೈರಿ ಮಾಡದೇ ಇರೋದು, ಎನ್ಕ್ವೈರಿಗೆ ನೋಟಿಸ್ ಕೊಟ್ಟರು ಅಂತ ಅಂದ ತಕ್ಷಣವೇ ಇವರು ಉರಿದು ಬಿದ್ದರು. ಅಷ್ಟಕ್ಕೇ ಭಯ ಬಿದ್ದು ಪೊಲೀಸ್ ಇಲಾಖೆ ಮಾತಾಡ್ಸೋದು ಬಿಟ್ಬಿಡ್ತು. ಆದರೆ ಈಗ ಆಗಿರೋ ಘಟನೆ ನೋಡಿದಾಗ ಇದನ್ನು ಲಘುವಾಗಿ ತಗೊಳ್ಬಾರ್ದು, ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ರಾಜ್ಯದ ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ಇನ್ನು ಕಳೆದ ಒಂದು 10-15 ದಿನದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸುತ್ತೋಲೆ ಹೊಡೆಸುತ್ತೆ, ಸುತ್ತೋಲೆನ ಹೇಗೆ ವಾಪಸ್ ತೆಗೆದುಕೊಳ್ಳುತ್ತೆ ನೋಡಿದಾಗ ನಾವೆಲ್ಲ ಇತಿಹಾಸದಲ್ಲಿ ತೊಗಲಕ್ ನೀತಿ ಅಂತ ಓದ್ತಿದ್ವಿ. ಈ ಮೊಹಮ್ಮದ್ ಬಿನ್ ತೊಗಲಕ್ಕು ಅವನು ಹಿಂಗೆ ಇದ್ನಂತೆ, ಬೆಳಗ್ಗೆ ಒಂದು ಸುತ್ತೋಲೆ ಹೊಡ್ಸೋನಂತೆ, ಸಾಯಂಕಾಲ ವಿಡ್ರಾ ಮಾಡ್ಕೊಳ್ಳೋಣಂತೆ. ಆ ಮೊಹಮ್ಮದ್ ಬಿನ್ ತೊಗಲಕ್ ಹೇಗಿದ್ದ ಅಂದರೆ ದೆಹಲಿಯಿಂದ ದೇವಗಿರಿಗೆ, ದೌಲತಾಬಾದಿಗೆ ತನ್ನ ರಾಜಧಾನಿಯನ್ನು ಶಿಫ್ಟ್ ಮಾಡ್ಬೇಕಾದ್ರೆ ಹೇಳಿದಂತೆ ಇಲ್ಲಿರೋ ಜಾನುವಾರು ಸಮೇತ ಹೋಗಬೇಕು ಅಂತ. ಹೋಗ್ಬೇಕಾದ್ರೆ ಅರ್ಧ ಜನ ಜೀವ ಕಳ್ಕೊಂಡ್ರಂತೆ. ಮತ್ತೆ ಸ್ವಲ್ಪ ದಿನ ಹೋದ್ಮೇಲೆ ನಿರ್ಣಯ ವಾಪಸ್ ತಗೊಂಡಂತೆ, ಮತ್ತೆಲ್ಲರೂ ವಾಪಸ್ ಅಲ್ಲಿಗೆ ಹೋಗ್ಬೇಕು ಅನ್ನಂತೆ. ಆವಾಗ ಅರ್ಧ ಜನ ಸತ್ರಂತೆ. ಇದಕ್ಕೆ ತೊಗಲಕ್ ನೀತಿ ಅಂತ ಕರಿತಿದ್ರು. ಬಹುಶಃ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರವೂ ಕೂಡ ಮೊಹಮ್ಮದ್ ಬಿನ್ ತೊಗಲಕ್ನಿಂದ ಪ್ರೇರಣೆ ಪಡೆದಂಗೆ ಕಾಣುತ್ತೆ. ಆ ಪ್ರೇರಣೆ ಪಡೆದೆಯೇ ಅವರು ರಾಷ್ಟ್ರೀಯ ಹಬ್ಬವನ್ನು ಹೊರತುಪಡಿಸಿ ಸಾಂಸ್ಕೃತಿಕ ಹಬ್ಬಗಳು, ಅದು ಯುಗಾದಿ ಇರ್ಬೋದು, ರಂಜಾನ್ ಇರ್ಬೋದು, ಇನ್ಯಾವುದೇ ಹಬ್ಬವನ್ನು ಆಚರಿಸಬಾರ್ದು ಅಂತ ಒಂದು ಸುತ್ತೋಲೆ ಹೊಡೆಸ್ತಾರೆ. ಆಮೇಲೆ ವಿಡ್ರಾ ಮಾಡ್ಕೊಳ್ತಾರೆ. ಘೋಷವಾಕ್ಯವನ್ನು ಬದಲಾಯಿಸ್ತಾರೆ. ಕುವೆಂಪು ಅವರ ಕಾವ್ಯದಿಂದ ಪ್ರೇರಣೆ ಪಡೆದು ಹಾಕಿದಂಥ ಘೋಷವಾಕ್ಯ, ಜ್ಞಾನ ದೇಗಲವಿದು ಕೈ ಮುಗಿದು ಒಳಗೆ ಬಾ, ಆದೇಶ ಮಾಡ್ತಾರೆ. ಆಮೇಲೆ ಜನವಿರೋಧ ವ್ಯಕ್ತ ಆಗ್ತಿದ್ದಂಗೆ ಹಾಗೇ ಸುಮ್ಮನೆ ಅಂತ ಹೇಳಿ ವಿಡ್ರಾ ಮಾಡ್ಕೊಳ್ತಾರೆ. ಅಂದರೆ ಸುಮ್ಮನೆ, ಹಾಗೇ ಸುಮ್ಮನೆ ಅಂತ. ಮೂರನೇದು, ನಾಡಗೀತೆಯಲ್ಲೂ ವಿವಾದ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾರೆ, ಮತ್ತೆ ವಿಡ್ರಾ ಮಾಡ್ಕೊಳ್ತಾರೆ. ನನಗೆ ಅನುಮಾನ ಏನು ಅಂದರೆ, ಈ ಕಂಪ್ಯೂಟರ್ನ ಹೇಗೆ ವೈರಸ್ ಅಟ್ಯಾಕ್ ಮಾಡುತ್ತೆ ಅಥವಾ ಹ್ಯಾಕರ್ಗಳು ಹ್ಯಾಕ್ ಮಾಡ್ತಾರೆ, ಒಂದು ಕಾಂಗ್ರೆಸ್ನ ಆಡಳಿತದ ಮೈಂಡ್ಸೆಟ್ ಮೇಲೆ ವೈರಸ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಯಾರೋ ಹ್ಯಾಕರ್ಗಳು ಹ್ಯಾಕ್ ಮಾಡಿರ್ಬೋದು. ಹ್ಯಾಕರ್ಗಳು ಅರ್ಬನ್ ನಕ್ಸಲರೋ ಅಥವಾ ನಾಸ್ತಿಕವಾದಿಗಳೋ ಇದೆಲ್ಲ ಹ್ಯಾಕ್ ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಒಳ್ಳೆ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಮೇಲೆ ಸುದ್ದಿ ಆಗಿದ್ದು ಭಾಳ ಕಡಿಮೆ. ಅವ್ರ ಸುದ್ದಿಯೆಲ್ಲ ಇದೇ ಕಾರಣಕ್ಕೆ, ವಿವಾದಗಳ ಕಾರಣಕ್ಕೇನೆ ಸುದ್ದಿ ಆಗಿರೋದು. ಮತ್ತು ಅದನ್ನು ಬೆಳಗ್ಗೆ ಆದೇಶ ಹೊರಡಿಸಿ ಸಂಜೆ ಯೂಟರ್ನ್ ಹೊಡಿತಾರೆ. ಏನು ಕಲ್ಲು ಹೊಡೆದು ನೋಡ್ತಾ ಇದ್ದಾರಾ, ಏನಾಗುತ್ತೆ ನೋಡೋಣ ಅಂಥೇಳಿ. ಏನೂ ಪ್ರತಿಕ್ರಿಯೆ ಬರದೇ ಇದ್ದರೆ ತಣ್ಣಗಿದ್ದು ಬಿಡೋಣ, ಪ್ರತಿಕ್ರಿಯೆ ಬಂದರೆ ವಿಡ್ರಾ ಮಾಡ್ಕೊಳ್ಳೋಣ ಅನ್ನೋದೇ ಇವ್ರ ಯೋಜನೆ ಇದೆಯಾ? ಇವ್ರದ್ದು ಒಂದು ರೀತಿಯಲ್ಲಿ ಸ್ಥಿರತೆ ಇಲ್ಲದ, ತೊಗಲಕ್ಕ ಆಡಳಿತಕ್ಕೆ ಸಮವಾಗಿರ್ತಕ್ಕಂಥ ಸರ್ಕಾರ ಅಂತ ಅನಿಸುತ್ತೆ. ಆ ತೊಗಲಕ್ ನೀತಿಯನ್ನೇ ತನ್ನ ಆಡಳಿತದಲ್ಲಿ, ತನ್ನ ಸುತ್ತೋಲೆಯಲ್ಲಿ ಇದು ತೋರಿಸ್ತಾ ಇದೆ.
ಬಹುಶಃ ಆಧುನಿಕ ತೊಗಲಕರು ಅಂತ ಕರೆಸ್ಕೊಳ್ಳೋ ಇಚ್ಛೆ ಇವರಿಗೆ ಇದ್ದಂತಿದೆ. ಅದಕ್ಕಾಗಿಯೇ ಈ ರೀತಿಯ ಸುತ್ತೋಲೆಗಳನ್ನು ಹೊರಡಿಸೋದು, ವಿಡ್ರಾ ಮಾಡ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಇವರು ಮನಸ್ಥಿತಿ ನೋಡಿದಾಗ ಒಂದು ನಾಸ್ತಿಕವಾದಿಗಳಿರಬೇಕು, ಇಲ್ಲ ಅರ್ಬನ್ ನಕ್ಸಲರು ಇಡೀ ಸರ್ಕಾರವನ್ನು ಹೈಜಾಕ್ ಮಾಡಿರ್ಬೋದು ಅಂತಕ್ಕಂಥ ಅನುಮಾನ ನನಗೆ ಕಾಡ್ತಾ ಇದೆ. ಅಂದರೆ ಬೌದ್ಧಿಕವಾಗಿ ಹೈಜಾಕ್ ಮಾಡಿರ್ಬೋದು ಅನ್ನುವಂಥ ಅನುಮಾನ ಕಾಡ್ತಾ ಇದೆ.